ಆಮ್ ಆದ್ಮಿ ಪಾರ್ಟಿಯವ್ರದ್ದು ಯಾವಾಗಲೂ ಒಂದು ಆರೋಪ, ಈ ದೇಶದಲ್ಲಿ BJP-ಯೇತರ ಸರ್ಕಾರಗಳೆಲ್ಲಿದೆ, ವಿರೋಧ ಪಕ್ಷಗಳನ್ನು ಅಣಿಲಿಕ್ಕೆ ಯಾವುದಾದ್ರೂ ಒಂದು ಕಾರಣಗಳನ್ನ ಇಟ್ಕೊಂಡು ಯಾವುದಾದ್ರೂ ಹಗರಣದ ಹೆಸರಿನಲ್ಲಿ ಆ ಸರ್ಕಾರವನ್ನು ಕೆಳಗಿಳಿಸೋದು ತಂತ್ರ, ಆ ಮುಖಾಂತರ ಹಿಂಬಾಗಿಲಿನಿಂದ ಅಧಿಕಾರ ನೀಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಆ ಕೆಲಸವನ್ನು ಮಾಡುತ್ತೆ. ಮತ್ತು ಅವ್ರ ಜೊತೆ ಈ ರೀತಿ ಸಹಪಾಠಿಗಳಾಗಿರ್ತಕ್ಕಂಥ ಅನೇಕ ಪಕ್ಷಗಳು ಕೂಡ ಕೈ ಜೋಡಿಸ್ತಾರೆ ಅಂತ ಹೇಳ್ತಾರೆ. ಆ ಮುಖಾಂತರ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನ ಕೆಳಗಿಳಿಸಲಿಕ್ಕೆ ಷಡ್ಯಂತ್ರ ನಡೀತಿದೆಯಾ? ಸರ್ ನೋಡಿ, ಇಡೀ ದೇಶದಲ್ಲಿ ಆಗ್ತಿರೋದು ಇವತ್ತೆಲ್ಲರಿಗೂ ಗೊತ್ತು. ಎಲ್ಲ ವಿರೋಧ ಪಕ್ಷಗಳಿಗೆ ತೊಂದರೆ ಮಾಡ್ತಿದೆ ಇಡಿ ಮತ್ತು CBI ಇಟ್ಕೊಂಡು. ಆದರೆ ಕರ್ನಾಟಕದಲ್ಲಿ ಹೊಸ ರೀತಿಯಲ್ಲಿ ಒಂದು ಆಗ್ತಿದೆ, ನಗೆ ಪಾಟಲಿಗೆ ಆಗ್ತಿದೆ. ಇದೇ ಏನು JDS ಇದ್ದಾರೆ, ಅದರ ಒಂದು ಉನ್ನತ ನಾಯಕರಾಗಿರುವ HDK ಅವ್ರ ಮೇಲೆ ಇರುವ ಯಾವುದೇ ಕೇಸುಗಳನ್ನು ಗವರ್ನರ್ ಅವರು ಅವರಿಗೆ ಓದಕ್ಕೆ ಬರೋದಿಲ್ಲ, ಭಾಷೆ ಓದಕ್ಕೆ ಬರೋದಿಲ್ಲ, ಅದನ್ನು ತರ್ಜುಮೆ ಮಾಡಿ ಕಳಿಸಿ ಅಂತ ಹೇಳ್ತಾರೆ. ಅದೇ BJP ಅವ್ರ ಮೇಲೆ ಶಶಿಕಲಾ ಜೊಲ್ಲೆ ಅವರಾಗಿರ್ಬೋದು, ಮುರುಗೇಶ್ ನಿರಾಣಿ ಅವರಾಗಿರ್ಬೋದು, ಅವ್ರ ಮಿತ್ರರಾಗಿರುವಂಥ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ಅವ್ರ ಮೇಲೆ BJP ಅವರಿಗೆ ಯಾವುದೇ ಕಾರಣಕ್ಕೂ ಕಣ್ಣು ಕಾಣಿಸ್ತಿಲ್ಲ. ಆದರೆ ಯಡಿಯೂರಪ್ಪ ಏನು ಸಿದ್ದರಾಮಯ್ಯ ಅವ್ರ ಮೇಲಿಗೆ ಈಗಿರೋ ಕೇಸಲ್ಲಿ ಅವ್ರು ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇವ್ರ ಭರಾಟೆ 15 ದಿನಗಳ ಹಿಂದೆ ಯಾವ ರೀತಿ ಇತ್ತು ಅದೀಗ ಚೇಂಜ್ ಆಗಿದೆ. ಈಗ ಇವರು ಆ ಭರಾಟೆಯಲ್ಲಿ ಹೇಳ್ತಿಲ್ಲ ರಾಜೀನಾಮೆ ಕೊಡಲೇಬೇಕು ಅಂತ. ಈಗೇನು ಹೇಳ್ತಿದ್ದಾರೆ, ನೀವು ಈ ತಪ್ಪಾಗಿದೆ ಅಂತ ಅಂದ್ಕೊಂಡು ನೀವು ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ ಬಿಟ್ಟು ಕಾಂಗ್ರೆಸ್ ಪಕ್ಷದವ್ರು ಮೋಸ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ. ಯಾಕೆ ಹೇಳ್ತಿಲ್ಲ ಅಂದರೆ ಇವರಿಗೆ ಗೊತ್ತಾಗಿದೆ ಇದರಲ್ಲಿ ಈಗಾಗಲೇ ಇವರು ಸೋತೋಗಿದ್ದಾರೆ ಅಂತ. ಯಾಕೆಂದರೆ ಪ್ರಾಸಿಕ್ಯೂಷನಿಗೆ ಅವಕಾಶ ಕೊಟ್ಟ ಮೇಲೆ ತನಿಖೆಗೆ ಅವಕಾಶ ಕೊಟ್ಟಿರೋದು ಯಾರಿಗೆ ಲೋಕಾಯುಕ್ತ ಮೈಸೂರಿಗೆ ಕೊಟ್ಟಿದ್ದಾರೆ. ಈಗ ಈ ತನಿಖೆ ಅವಕಾಶ ಕೊಟ್ಟ ಮೇಲೆ ಇದನ್ನು ತಡೆಯಾಜ್ಞೆ ತಗೋಬೋದು, ಆಮೇಲೆ ಆಂಟಿಸಿಪೇಟರಿ ಬೇಲ್ ತಗೋಬೋದು ಅಂತ ಇವ್ರಿಗೆ ಗೊತ್ತಾಗಿರೋದ್ರಿಂದ ಈಗ ಅಷ್ಟು ಜೋರಾಗಿ ಆರ್ಭಟ ಮಾಡ್ತಿಲ್ಲ, ರಾಜೀನಾಮೆ ಕೊಡಲೇಬೇಕು ಅಂತ ಆರ್ಭಟ ಮಾಡ್ತಿಲ್ಲ. ಸುಮ್ಮನೆ ಏನೋ ಸುಮ್ಮನೆ ಈಗ 3.5 ಎಕರೆ ಜಾಗ, ನಮ್ಮದು ಕೂಡ 3.5 ಎಕರೆ ಜಾಗ ಇದೆ. ಆ ಜಾಗಕ್ಕೆ 14 ನಿವೇಶನ ತಗೊಂಡಿದ್ದೀವಿ. ಆ ನಿವೇಶನ ಕೊಟ್ಟಿದ್ದು ಅವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಅವತ್ತು ಸಚಿವರಾಗಿದ್ದಂಥವ್ರು ಇವ್ರದೇ ನಗರಾಭಿವೃದ್ಧಿ ಸಚಿವರಾಗಿದ್ದಂಥವ್ರು ಬೈರತಿ ಬಸವರಾಜರವರು, ಮೂಡ ಅಧ್ಯಕ್ಷ ಆಗಿದ್ದಂಥವರು ಭಾರತೀಯ ಜನತಾ ಪಕ್ಷದವರೇ ಆಗಿರ್ತಕ್ಕಂಥ P ರಾಜೀರವರು ಅಂತ ಹೇಳ್ತಾರೆ. ಈಗ ಇದು ಮುಖ್ಯಮಂತ್ರಿ ವಿರುದ್ಧ FIR ದಾಖಲಾಗಿರ್ತಕ್ಕಂಥದ್ದು. ಹಾಗಾದರೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಮಾರಲಿಟಿ ವಿಚಾರದಲ್ಲಿ ಏನಾದರೂ ರಾಜೀನಾಮೆ ಕೊಡಬೇಕಾ? ಆಮ್ ಆದ್ಮಿ ಪಕ್ಷದ ನಿಲುವೇನು? ಇಲ್ಲಿ ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂದರೆ, ಕೊಟ್ಟವನು ಕೊಡೋಂಗೆ ಈಸ್ಕೊಂಡವನು ಈರ್ಭದ್ರ ಅಂತ. ಈಗ ಕೊಟ್ಟವ್ರು ಯಾರು? ಈ ಸಿದ್ದರಾಮಯ್ಯವ್ರು ಕೊಟ್ಟವರು ಕೂಡ BJP ಅಧಿಕಾರದಲ್ಲಿದ್ದಾಗ, ಕುಮಾರಸ್ವಾಮಿ ಅವರು ಕೊಟ್ಟಾಗ ಯಾರಿದ್ರು? ಇದೇ ಯಡಿಯೂರಪ್ಪನವರೇ ಇದ್ದರು. ಅಂದರೆ ಕೊಟ್ಟವ್ರು ಯಾರು? ಕಳ್ತನದ ಮಾಲ್ ಕೊಟ್ಟವ್ರು ಯಾರು? ಇವ್ರಿಗೆ ಕದ್ದು ಮಾಲ್ ಇಸ್ಕೊಂಡವ್ರು ಇವ್ರು ಸರಿ, ಕಳ್ತನ ಮಾಡಿ ಕೊಟ್ಟವ್ರು ಯಾರು? ಅವ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಇವತ್ತು BJPಲಿ ಏನು ವಿಜೇಂದ್ರ ಅವರು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ನೈತಿಕತೆನೇ ಇಲ್ಲ. ಯಾಕಂದರೆ ಅವ್ರ ಅಪ್ಪನೇ ಕಳ್ಮಾಲ್ ಕೊಟ್ಟಿದ್ದು. ಕಳ್ಮಾಲ್ ಕೊಟ್ಟಿರೋರನ್ನ ಬಿಟ್ಬಿಟ್ಟು ಇವತ್ತು ಕದ್ದು ಮಾಲ್ ಇಸ್ಕೊಂಡಿರೋರನ್ನ ಇಟ್ಕೊಂಡು ಒದ್ದಾಡೋದು ಪರಿಸ್ಥಿತಿ ಸರಿ ಇಲ್ಲ. ಮತ್ತು ಇನ್ನೂ ಒಂದು ಹೇಳ್ಬಿಡ್ತೀನಿ, ಇದೇ ಸಿದ್ದರಾಮಯ್ಯನವರು JDSನಲ್ಲಿದ್ದರು. JDSಲ್ಲಿದ್ದಾಗ ಇವ್ರು ಏನು ಅಂತಿದ್ರು? ನಾವು ಮಣ್ಣಿನ ಮಕ್ಕಳು ಅಂತಿದ್ರು. ಇವತ್ತು ಯಾವ ಮಣ್ಣಿನ ಮಕ್ಕಳು ಅಂತ ನಿರೂಪಿಸ್ತಾ ಇದ್ದಾರೆ? BDA ಮಣ್ಣಿನ ಮಕ್ಕಳು, ಮೂಡ ಮಣ್ಣಿನ ಮಕ್ಕಳು, ಮೈನಿಂಗ್ ಮಣ್ಣಿನ ಮಕ್ಕಳು. ಅರ್ಥ ಆಯ್ತಲ್ಲ? ಇವತ್ತು ಸರ್ಕಾರಿ ಮಣ್ಣಿನ ಮಕ್ಕಳಾಗಿ ಕೂತಿದ್ದಾರೆ ಹೊರತು ರಾಜ್ಯದ ಜನತೆ ಇವತ್ತು ಎಷ್ಟು ಜನ BDAಲಿ ಅಪ್ಲಿಕೇಶನ್ ಹಾಕ್ಕೊಂಡು ಇವರೆಲ್ಲ ರೀಡು ಮಾಡಿಬಿಟ್ಟು ಅವ್ರಿಗೆಲ್ಲ ಸೈಟ್ ಇಲ್ಲದೆ ಅಲಿತಾ ಇದ್ದಾರೆ. ದುಡ್ಡು ಕಟ್ಟಿ ಪೊಸಿಷನ್ ಸರ್ಟಿಫಿಕೇಟ್ ಸಿಕ್ಕಿ ಅವ್ರಿಗೆ ಸೈಟ್ ಇಲ್ಲ. ಇವರು ಸಾವಿರಾರು ಎಕರೆ ಲೂಟಿ ಮಾಡಿಕೊಂಡು ನೆಮ್ಮದಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು JCB ಪಾಲಿಟಿಕ್ಸ್ ಮಾಡಿಕೊಂಡು ಇವತ್ತು ರಾಜ್ಯದ ಜನತೆಗೆ ಮಣ್ಣೆರೆಸ್ತಾ ಇದ್ದಾರೆ ಅಂತ ಒಂದು ಮಾತನ್ನು ಹೇಳಿದರು. ಕೆಲವರು ಮಣ್ಣಿನ ಮಕ್ಕಳು ಅಂತ ಹೇಳ್ತಾರೆ, ಅವರು ಸರ್ಕಾರಿ ಮಕ್ಕಳಾಗಿದ್ದಾರೆ, ಅಧಿಕಾರ ಹಿಡ್ಕೊಂಡು ಅನುಭವಿಸ್ತಾರೆ, ಮಣ್ಣಲ್ಲಿ ದುಡಿಯೋರೇ ಬೇರೆ ಅಂತ ಹೇಳ್ತಿದ್ರು ಮುಖ್ಯಮಂತ್ರಿಗಳು. ಇದು ಕುಟುಂಬದ ಭ್ರಷ್ಟಾಚಾರ ಅಂತ ಒಂದು ಭಾರತೀಯ ಜನತಾ ಪಕ್ಷ ಆರೋಪವನ್ನು ಮಾಡ್ತು. ಅವ್ರು ಹೇಳಿದ್ರು ಇದು ಪ್ಯೂರ್ಲಿ ಕುಟುಂಬದ ರಾಜಕಾರಣ ಅಂತ ಹೇಳಿದರು. ಮತ್ತು ಜಂತ್ಕಲ್ ಮೈನಿಂಗ್ ಸಂಬಂಧಪಟ್ಟ ಕೂಡ ಅವರು ಆರೋಪ, ಅದರಲ್ಲಿ ಸಾಕ್ಷ್ಯ ಇಲ್ಲ, ಕೋರ್ಟ್ ಕೂಡ ಅವರಿಗೆ ಅವರು ಈ ಒಂದು ಆರೋಪ ಉರುಳಿಲ್ಲ ಅಂತ ಹೇಳಿದ್ರು. ಇವ್ರು ಹೇಳಿದರು JCB ಪಾರ್ಟಿಯಿಂದ ನೀವು ಕಾಂಗ್ರೆಸ್ಸು, ಪಾಪ JDS ಅವರೆಲ್ಲ JCB ಪಾರ್ಟಿ ಅಂತ ಹೇಳಿದರು. ಈ ಪ್ರಕರಣದಲ್ಲಿ ಮಾರಲಿಟಿ ಅನ್ನೋದು ಇಲ್ವಾ? ನೋಡಿ ಸರ್, ಈ ಪ್ರಕರಣ ಹೊರಗೆ ಬಂದಾಗಲಿಂದ ನೋಡ್ತಾ ಇದ್ದೀನಿ, BJP ಅವರು ಮತ್ತು JDS ಅವರು ಗಾಜಿನ ಮನೆಯಲ್ಲಿ ಕುಂತ್ಕೊಂಡು ಬೇರೆಯವ್ರ ಮೇಲೆ ಕಲ್ಲೆಸಿತಾ ಇದ್ದಾರೆ. ಅವರೇ ಗಾಜು ಒಳಗಿದ್ದಾರೆ, ಬೇರೆಯವ್ರು ಎಸೆದ್ರೆ ಅವ್ರ ಗಾಜೆ ಒಡೆದಾಕಿ ಹೊರ ಬಿದ್ದೋಗ್ತಾರೆ. ಇವತ್ತಿನ ದಿನಕ್ಕೆ BJP ಅವರು JDS ಅವರು ಸೇರಿಕೊಂಡು ಇವತ್ತು ಆರೋಪ ಅಷ್ಟೇ ಇದೆ ಹೊರತು ಸಾಬೀತಾಗಿಲ್ಲ. ಆರೋಪಿಗಳು ತನಿಖೆಗೆ ಒಳಪಡಿಸ್ಬೋದೇ ಹೊರತು ಅವ್ರನ್ನ ಬಂಧಿಸಕ್ಕಾಗಲ್ಲ. ಇಲ್ಲಿ ಹೈಕೋರ್ಟ್ ಆದೇಶ ಆಗಿರುವಂಥದ್ದು ಪ್ರಾಸಿಕ್ಯೂಷನ್ಗಲ್ಲ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಹೈಕೋರ್ಟ್ ಆದೇಶ ಮಾಡಿಸಿರೋದು ಕೇವಲ ತನಿಖೆಗೆ ಪೊಲೀಸ್ ಅವ್ರು FIR ಮಾಡ್ಕೊತಾರೆ, ನೋಟಿಸ್ ಕೊಡ್ತಾರೆ. ನೋಟಿಸ್ ಅನುವಾಗಿ ತನಿಖೆಗೆ ಹಾಜರಾಗ್ತೀವಿ, ಅದಕ್ಕೆ ತಕ್ಕಂಥ ದಾಖಲೆಯನ್ನು ಕೊಡ್ತೀವಿ, ತನಿಖೆಯಿಂದ ಹೊರಗೆ ಬರ್ತೀವಿ. ನಾವು ಯಾವುದೇ ಕಾರಣಕ್ಕೂ ಚಾರ್ಜ್ ಶೀಟ್ ಆದ ಸಂದರ್ಭ, ಬಂಧನಕ್ಕೊಳಗಾದ ಸಂದರ್ಭ ಕ್ಷಣ ಮಾತ್ರಕ್ಕೆ ರಾಜೀನಾಮೆ ಕೊಡ್ತಾರೆ. ಆದರೆ ಅಲ್ಲಿವರೆಗೂ ಯಾಕೆ ರಾಜೀನಾಮೆ ಕೊಡಬೇಕು? ಯಾವ ಒಂದು ನೈತಿಕ
ನೈತಿಕ ಉಲ್ಲಂಘನೆ ಆಗಿದೆ ಇಲ್ಲಿ ಅವ್ರು ಮಾಡೋದು ಆರೋಪಗಳಿಗಾಗಿ ಮಾಡೋ ನಿಮ್ಮ ಸಹೋದ್ಯೋಗಿ ಹೇಳಿದ ಆರೋಪ ಅಂತ ಹೇಳಿದ್ರು. ಈ ರಾಜ್ಯದಲ್ಲಿ ಈ ಮೂರು ಪಕ್ಷಗಳು ಬಡವ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಎಜುಕೇಷನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಮೂಲ ಸೌಕರ್ಯ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಬರೀ ಭ್ರಷ್ಟಾಚಾರದೇ ಚರ್ಚೆ ಆಗ್ತಿದೆ ಸರ್. ಏನು ಸರ್ ಇದು ಕತೆ? ಓಟ್ ಹಾಕ್ತಾರೆ, ಕತೆ ಏನು ಸರ್ ಇದು? ನೀವು ಎಲ್ಲರೂ ಅಷ್ಟೇ, ನೀವೆಲ್ಲರೂ ಒಂದೇ ತಟ್ಟೆಯಲ್ಲಿರುವಂಥ ಭ್ರಷ್ಟಾಚಾರದ ತುತ್ತುಗಳು ನಿಮ್ಮದು. ಈಗ ನೋಡಿ, ಇವರೆಲ್ಲ ಬಂದು ನಿಂತ್ಕೊಂಡು ಮಾತಾಡ್ತಿದ್ದಾರಲ್ಲ, ಕಾಂಗ್ರೆಸ್ ಕಟ್ಟಿರ್ತಕ್ಕಂಥ ಸ್ಕೂಲಲ್ಲಿ ABCD ಕಲ್ತು ಬಂದಿದ್ದಾರೆ ಹೊರತು ಏನು ನಾಗ್ಪುರದವ್ರು ಕಟ್ಟಿರೋ ಸ್ಕೂಲಲ್ಲಿ ಒಂದೇ ಒಂದು ಸ್ಕೂಲಲ್ಲಿ ಕಟ್ಟಿ ABCD ಕಲ್ತಿದ್ದಾರೆ ಕೇಳಿ. ಆಮೇಲೆ ಕಾಂಗ್ರೆಸ್ ಏನು ಮಾಡ್ತು ಅಂತ ನಾವು ಒಂದು ಡಿಸ್ಕಷನ್ ಮಾಡೋಣ. ಕಾಂಗ್ರೆಸ್ ಅಂದರೆ ಇತಿಹಾಸ, ಕಾಂಗ್ರೆಸ್ ಅಂದರೆ ಅಭಿವೃದ್ಧಿ. ಆ ಮೂಢ ಪ್ರಕರಣ ಬಗ್ಗೆ ಮಾತನಾಡಿ, ಅದು ನೀವು ಪಾರ್ಟಿ ಮೀಟಿಂಗಲ್ಲಿ ಹೇಳ್ಕೊಳ್ಳಿ. ಈಗ ನೋಡಿ, ಮೂಢ ಪ್ರಕರಣಕ್ಕೂ ಈಗ ಅವ್ರು ಹೇಳಿದ್ರಲ್ಲ ಜಂತಕಲ್ ಮೈನಿಂಗ್ ಅಂತ, ಇದು ಇವ್ರದ್ದು ಜಮೀನನ್ನು ಇವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಕನ್ವರ್ಷನ್ ಆದಾಗ ಅದು ಏನೇ ಇರ್ಬೋದು. ಈಗ ಜಂತಕಲ್ನ ಇವರು ವ್ಯತ್ಯಾಸನೇ ಬೇರೆ, ಲಕ್ಷಣನೇ ಬೇರೆ ಅಂತಾರಲ್ಲ ನೋಡಿ. ಒಂದು ಸರ್ಕಾರಿ ಅಧೀನದಲ್ಲಿ ಇರ್ತಕ್ಕಂಥ ಭೂಮಿಯನ್ನು ಯಾರಿಗೋ ಅನುಕೂಲ ಮಾಡಿಕೊಡ್ಲಿಕ್ಕೆ ಅದು ಮಾಡೋದು, ಅದು ಕುಮಾರಸ್ವಾಮಿ ಅವ್ರ ಭ್ರಷ್ಟಾಚಾರ ಅಲ್ಲ. ಇವ್ರ ಜಮೀನನ್ನ ಇವ್ರು ವಾಪಸ್ ತಗೊಂಡ್ರೆ ಭ್ರಷ್ಟಾಚಾರ. ಇದು ಯಾವ ಲಕ್ಷಣ? ಹಾಗಾಗಿ ಇದು ಇವರೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಒಂದು ರಾಜಕೀಯ ಷಡ್ಯಂತ್ರದಲ್ಲಿ ಏನು ಇವತ್ತು ನಮ್ಮಲ್ಲಿ ಪ್ರೀಪೀಸ್ಗಳನ್ನ ಕೊಟ್ಟಿದೆ. ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಈ ರಾಜ್ಯವನ್ನು ಸದೃಢಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರೀ ಯೋಜನೆಗಳನ್ನ ತಂದಿದ್ದೀವಿ, ಪಂಚ ಯೋಜನೆಗಳನ್ನ ತಂದಿದ್ದೀವಿ ಫ್ರೀಯಾಗಿ. ಅದನ್ನು ಸಹಿಸಕ್ಕಾಗ್ದೇನೆ ಪಂಚ ಗ್ಯಾರಂಟಿ ಸರ್ಕಾರವನ್ನು ಸಹಿಸಕ್ಕಾಗ್ತದೆ. ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಡ ಮತ್ತು ಒತ್ತಾಯ ಆಗ್ತಿದೆ. ನಿಮ್ಮ ಸ್ವಪಕ್ಷೀಯರೇ ಕೂಡ ಈಗ ಒತ್ತಾಯವನ್ನು ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಕ್ಷ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದೆ, JDS ಕೂಡ ಹೋರಾಟವನ್ನು ಹಮ್ಮಿಕೊಂಡಿದೆ. ನಿಮ್ಮ ಮುಖ್ಯಮಂತ್ರಿಗಳ ರಾಜೀನಾಮೆ ಯಾವಾಗಂತ ಅವ್ರು ಕಾಯ್ತಾ ಇದ್ದಾರೆ. ನೋಡಿ ಸ್ವಾಮಿ, ಕೋರ್ಟು ಕಾನೂನು ನಾವು ತಲೆಬಾಗ್ತೀವಿ. ನೀವು ತನಿಖೆ ಮಾಡಿ ಅಂತ ಹೇಳಿದ್ದೀವಿ, ಇವತ್ತು ಹೇಳ್ತೀವಿ, ನಾಳೆನೂ ಹೇಳ್ತಾ ಇದ್ದೀವಿ. ಆದರೆ ಮುಖ್ಯಮಂತ್ರಿಯವರು ಯಾವುದು ನೀವು ತನಿಖೆ ಮಾಡಬೇಡಿ ಅಂತ ಹೇಳಿವಲ್ಲ, ಏನೀಗ ನಿಮಗೆ ತನಿಖೆ ಮಾಡಿ ಅಂತ ಆದೇಶ ಆಗಿದೆಯೋ ಅನ್ನೋದಾದರೆ, ಪ್ರಥಮವಾಗಿ ನಿಮ್ಗೆ FIR ಆಗಿಲ್ವಲ್ಲ. ನಿಮಗೆ ನೀವು FIR ಈಗ ಮಾಡಿದ್ದಾರೆ, ಬಟ್ ನೀವು ರಾಜೀನಾಮೆ ಕೊಡೋಂಥ ಭ್ರಮೆನೇ ಇಲ್ವಲ್ಲ ಸ್ವಾಮಿ. ಏನಕ್ಕೆ? ಯಾವ ಉದ್ದೇಶ ಇಟ್ಕೊಂಡು ರಾಜೀನಾಮೆ ಕೊಡಬೇಕು? ತನಿಖೆ ನೀವು ಮುಂದುವರಿಸಿ. ಯಾವ ಕಾನೂನಿಗೆ ಯಾರು ದೊಡ್ಡವರಲ್ಲ ಇಲ್ಲಿ. ಬಟ್ ಈ ಥರ ನಿಮ್ಮ ಪಕ್ಷದವರು ನಮ್ಮ ಪಕ್ಷದ ಮುಖ್ಯಮಂತ್ರಿ ರಾಜೀನಾಮೆ ಕೇಳೋರು ನೀವೆಲ್ಲ ಹಿಂದಿನಿಂದ ಏನೇನು ಮಾಡ್ಕೊಂಬಂದ್ರೆ ಗೊತ್ತಿಲ್ವಾ? CJ ನಮ್ಮ ಪ್ರಧಾನಮಂತ್ರಿಯವರು CJ ಮನೆಗೆ ಹೋಗ್ತಾರೆ. ಈ ಕಾನೂನಿನ ಯಾಕೆ ಹೋಗ್ಬಾರ್ದು? ಸಾಂವಿಧಾನಿಕ ಹುದ್ದೆಯಲ್ಲಿ ಇರೋರು ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು ಸರ್? ನ್ಯಾಯಾಂಗ ನಿಂದನೆ ಆಗುತ್ತೆ. ನ್ಯಾಯಾಂಗ ಅಂತರ ಕಾಯ್ಕೋಬೇಕು ಅವರು. ಈಗ CBIಗೂ ಕೂಡ ಕಡಿವಾಣ ಹಾಕ್ಬಿಟ್ರಿ. ನಿಮ್ಮ ಮುಖ್ಯಮಂತ್ರಿಗಳಿಗೆ ಭಯನಾ? ನಮ್ಮ ಮುಖ್ಯಮಂತ್ರಿಗಳಿಗೆ ಭಯ ಇಲ್ಲ. ಯಾಕಂದ್ರೆ ಅವ್ರು ಯಾವುದೇ ಹಗರಣದಲ್ಲಿಲ್ಲ, ತನಿಖೆ ಆಗ್ತಾ ಇದೆ, ಹಾಗೆ ತನಿಖೆ ಮಾಡ್ತಾ ಇದ್ದಾರೆ, ತನಿಖೆಗೆ ಸಹಕರಿಸ್ತಿದ್ದಾರೆ. ಅದನ್ನ ನಾವು ಹೇಳ್ತಾ ಇದ್ದೀವಿ. CBI ಕೂಡ ಕಡಿವಾಣ ಹಾಕಿದ್ರಿ ನೀವು. ಎಲ್ಲ ಒಂದ್ ಕಡೆ ನಿಮಗೆ ಭಯ ಆರಂಭ ಆಗಿದೆ ಅಂತ ಅನ್ಸುತ್ತೆ. CBI ಬಗ್ಗೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನಂತ ಹೇಳಿದೆ? ಹೇಮಂತ್ ಸೊರೇನ್ ಅವರ ಪ್ರಕರಣದಲ್ಲಿ CBIನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಎಷ್ಟೊಂದು ಪ್ರಕರಣಗಳಲ್ಲಿ ಇವತ್ತು ED ಆಗಿರ್ಬೋದು, CBI ಆಗಿರ್ಬೋದು, ಇದನ್ನ ದುರುಪಯೋಗ ಪಡಿಸ್ಕೊಂಡು ಸುಪ್ರೀಂ ಕೋರ್ಟಿಂದ ಚೀಮಾರಿ ಹಾಕಿಸ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರನೇ ನರೇಂದ್ರ ಮೋದಿ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮನೆಗೆ ಹೊಟ್ಟೋಗ್ತಾರೆ. ಇವತ್ತು ನ್ಯಾಯಾಂಗವನ್ನು ದುರುಪಯೋಗ ಕೇಳ್ತಾ ಇದ್ದೀನಿ ಸರ್. CBIಗೆ ಅಂಕುಶ ಹಾಕಿರೋ ಹಿಂದೆ ಎಲ್ಲ ಒಂದ್ ಕಡೆ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಯಾವಾಗ ಬೇಕಾದ್ರೂ ತನಿಖೆ ಆಗ್ಬೋದು, FIR ಆಗ್ಬೋದು, ಆತಂಕನ? ರಾಜ್ಯಪಾಲರು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅಂಕುಶ ಆಗ್ತಾ ಇದೀವಿ ಹೊರತು CBIಗೆ ಅಂಕುಶ ಆಗ್ತಾ ಇಲ್ಲ. CBIನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಎಷ್ಟೋ ಜನ ರಾಜ್ಯಪಾಲರುಗಳ ಮೇಲೆ ತಮಿಳುನಾಡು, ವೆಸ್ಟ್ ಬೆಂಗಾಲ್ ಮತ್ತೆ ಕೇರಳ ಇಲ್ಲಿರುವಂಥ ರಾಜ್ಯಪಾಲರುಗಳ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಇದು ನಡೀತಾ ಇದೆ.